ಬೇಟೆಗಾರನ ಬಲೆಯಿಂದಲೂ ಮರಣಕರ ವ್ಯಾಧಿಯಿಂದಲೂ ತಪ್ಪಿಸುವವನು ಆಗಿರುವ ಯೇಸುಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸುತ್ತೇನೆ. ಈ ಶ್ರಮ ಮರಣ ಕಾಲದಲ್ಲಿ ಅನೇಕರು ಪ್ರಾರ್ಥಿಸುತ್ತಿದ್ದೇವೆ, ವಿಜ್ಞಾಪನೆ ಮಾಡುತ್ತಿದ್ದೇವೆ. ಆದರೆ ನಮ್ಮ ಪ್ರಾರ್ಥನೆಗಳನ್ನು ದೇವರು ಕೇಳುತ್ತಿದ್ದಾರಾ? ನಾವು ಕೇಳಿದಂತೆ ಉತ್ತರ ಕೊಡುತ್ತಿದ್ದಾನೋ? ಇಂದು ದೇವರ ವಾಕ್ಯ ಹೇಳುವುದೇ, ನಾವು ಕೇಳುವ ಪ್ರಾರ್ಥನೆಗಳೆಲ್ಲ ಆತನ ಇಷ್ಟದಂತೆ ಪ್ರಾರ್ಥಿಸುವವರಲ್ಲಿದೆ. ಯೋಹಾನನ ಬರೆದ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ 14ನೇ ವಚನದಲ್ಲಿ, ನಾವು ದೇವರ ಚಿತ್ತಾನುಸಾರವಾಗಿ ಏನಾದರೂ ಬೇಡಿಕೊಂಡರೆ ಆತನು ನಮ್ಮ ವಿಜ್ಞಾಪನೆಯನ್ನು ಕೇಳುತ್ತಾನೆಂಬ ಧೈರ್ಯವು ಆತನ ವಿಷಯವಾಗಿ ನಮಗುಂಟು. ಈ ಲೋಕದಲ್ಲಿ ಅನೇಕ ಜನರು ಪ್ರಾರ್ಥಿಸುತ್ತಾರೆ, ಉಪವಾಸ ಮಾಡುತ್ತಾರೆ, ದೇವರ ಸನ್ನಿಧಿಯಲ್ಲಿ ಕಳೆಯುತ್ತಾರೆ. ಆದರೆ ಬಹಳ ಜನರು ಈ ಪ್ರಶ್ನೆ ಕೇಳುತ್ತಾರೆ, ನನ್ನ ಪ್ರಾರ್ಥನೆ ದೇವರಿಗೆ ತಲುಪುತ್ತಿದೆಯೇ? ಈ ದಿನಮಾನಗಳಲ್ಲಿ ಅನೇಕರು ಒಂದು ಆಸೆ ಅಥವಾ ವಿಜ್ಞಾಪನೆಯನ್ನು ದೇವರ ಬಳಿ ಕೇಳಿ ಉಪವಾಸ ಇರುವವರು ಇದ್ದಾರೆ. ಆದರೆ ಕೆಲವರಿಗೆ ಉತ್ತರ ಸಿಗದೇ ಇರಬಹುದು. ಸತ್ಯವೇದವು ಹೇಳುವುದೇನು? ನಂಬಿಕೆ ಇರುವವರಿಗೆ ಒಂದು ವಿಶೇಷವಾದ ಧೈರ್ಯವಿದೆ, ದೇವರು ವಿಜ್ಞಾಪನೆಗಳನ್ನು ಕೇಳುತ್ತಾನೆ ಎಂಬುದಾಗಿ. ಆದರೆ ಇಲ್ಲಿ ಒಂದು ಷರತ್ತಿದೆ, ಆತನ ಇಷ್ಟ ಪ್ರಕಾರ ಕೇಳಿದರೆ ಮಾತ್ರ. ನಾವು ಕೇಳುವುದೆಲ್ಲ ನಮಗೆ ಉತ್ತಮವಾದದ್ದು ದೇವರು ಬಲ್ಲನು. ಆದರೆ ನಾವು ಆತನ ಇಷ್ಟದಂತೆ ಪ್ರಾರ್ಥಿಸಿದಾಗ ಪ್ರಾರ್ಥನೆಗಳು ವ್ಯರ್ಥವಾಗುವುದಿಲ್ಲ. ಗಾಡ್ ಲಿಸನ್ಸ್ ವಿತ್ ಅಟೆನ್ಷನ್, ನಾಟ್ ಇರಿಟೇಷನ್. ನಾವು ದೇವರಿಗೆ ತೊಂದರೆ ಕೊಡುತ್ತಿದ್ದೇವೆ ಎಂದು ಅನಿಸುವ ಅಗತ್ಯವಿಲ್ಲ. ಅವರು ಪ್ರತಿ ಪ್ರಾರ್ಥನೆಗೆ ಕಿವಿಗೊಡುತ್ತಾನೆ, ನಮ್ಮ ಹೃದಯದ ನೋವನ್ನು, ಆಶೆಯನ್ನು ಕೇಳುತ್ತಾನೆ. ಹನ್ನಳು ಮಕ್ಕಳಿಲ್ಲದೆ ಬಂಜೆಯಾಗಿದ್ದಾಗ ಆ ನೋವಿನಲ್ಲಿ ಹಲವಾರು ವರ್ಷಗಳ ಕಾಲ ಕಣ್ಣೀರು ಹಾಕುತ್ತಾ ಪ್ರಾರ್ಥಿಸಿದಳು. ಆದರೆ ಆಕೆಯು ದೇವರ ಇಷ್ಟದಂತೆ ಕೇಳಿದಳು. 1 ಸಮುವೇಲನು 1ನೇ ಅಧ್ಯಾಯ 11ನೇ ವಚನದಲ್ಲಿ, ನನ್ನನ್ನು ತಿರಸ್ಕರಿಸದೆ ಕನಿಕರವಿಟ್ಟು ನನಗೊಬ್ಬ ಮಗನನ್ನು ಕೊಡಬೇಕು, ಅವನು ಜೀವದಿಂದಿರುವ ತನಕ ನಿನ್ನವನಾಗಿಯೇ ಇರುವ ಹಾಗೆ ನಿನಗೆ ಪ್ರತಿಷ್ಠಿಸಿ ಕೊಡುವೆನು ಎಂಬುದಾಗಿ ಬೇಡಿಕೊಂಡಳು. ಅವಳ ಪ್ರಾರ್ಥನೆ ಸ್ವಾರ್ಥದಿಂದ ಆಗಿರಲಿಲ್ಲ, ಸಮರ್ಪಣೆಯಿಂದ ಆಗಿತ್ತು. ಅದು ದೇವರ ಇಷ್ಟಕ್ಕೆ ಹೊಂದಿಕೊಂಡಿತ್ತು. ದೇವರು ಆಕೆಯ ಪ್ರಾರ್ಥನೆಯನ್ನು ಕೇಳಿದರು ಮತ್ತು ಸಮುವೇಲನು ಇಸ್ರಾಯೇಲಿನ ಮಹಾನ್ ಪ್ರವಾದಿಯಾಗುವಂತೆ ಮಾಡಿದನು. ಹನ್ನಳ ದುಃಖ ನಿವಾರಣೆ ಹೊಂದಿತು. ಆದರೆ ಮೊದಲ ಪ್ರಾರ್ಥನೆ ಬದಲಾಗಿದೆ, ನಂತರ ಪರಿಸ್ಥಿತಿ ಬದಲಾಗಿದೆ. ಇವತ್ತು ನೀವು ಯಾವ ವಿಷಯಕ್ಕಾಗಿ ಪ್ರಾರ್ಥಿಸುತ್ತಿದ್ದೀಯೋ, ಆರೋಗ್ಯ, ಕುಟುಂಬದಲ್ಲಿ ಶಾಂತಿ, ಭವಿಷ್ಯ ಕುರಿತ ಭಯ, ಆಧ್ಯಾತ್ಮಿಕ ಬಲಹೀನತೆ. ಆದರೆ ದೇವರ ವಾಕ್ಯ ಹೇಳುತ್ತದೆ, ನನ್ನ ಇಷ್ಟದಂತೆ ಕೇಳು, ನಾನು ಕೇಳುತ್ತೇನೆ ಎಂಬುದಾಗಿ. ದೇವರ ವಾಕ್ಯವನ್ನು ಆಧಾರ ಮಾಡುವುದು, ವಾಕ್ಯದಂತೆ ಪ್ರಾರ್ಥಿಸಿದರೆ ಅದು ಆತನ ಇಷ್ಟವಾಗುತ್ತದೆ. ಸ್ವಾರ್ಥವಿಲ್ಲದ ಪ್ರಾರ್ಥನೆ ದೇವರ ಮಹಿಮೆಗೆ ಪ್ರಾರ್ಥಿಸಿದಾಗ ಆತನಿಗೆ ಸಂತೋಷವಾಗುತ್ತದೆ. ಸಹನೆಯೊಂದಿಗೆ ಪ್ರಾರ್ಥನೆ ದೇವರು ತಕ್ಕ ಸಮಯದಲ್ಲಿ ನಮಗೆ ಉತ್ತರಿಸುವನಾಗಿದ್ದಾನೆ. ಸಮರ್ಪಣೆಯ ಪ್ರಾರ್ಥನೆ, ಕರ್ತನೇ ನನ್ನ ಇಷ್ಟವಲ್ಲ ನಿನ್ನ ಇಷ್ಟವಾಗಲಿ ಎಂಬುದಾಗಿ ಪ್ರಾರ್ಥಿಸಬೇಕಾಗಿದೆ. ಪ್ರಿಯರೇ, ನಾನು ಕೇಳುತ್ತಿದ್ದೇನೆ, ನಾನು ಉತ್ತರಿಸುತ್ತೇನೆ, ನನ್ನ ಇಷ್ಟದಂತೆ ನಡೆಯುವವರಿಗೆ ನಾನು ದೂರವಿಲ್ಲ ಎಂಬುದಾಗಿ ಇಲ್ಲಿ ದೇವರು ನಮಗೆ ವಾಗ್ದಾನ ಮಾಡುತ್ತಿದ್ದಾನೆ. ನಮ್ಮ ದೇವರು ಕೇಳುವ ದೇವರು, ನಮ್ಮ ದೇವರು ಉತ್ತರಿಸುವ ದೇವರು. ನೀವು ಆತನ ಇಷ್ಟದಂತೆ ಕೇಳಿದರೆ ನಿಮ್ಮ ಪ್ರಾರ್ಥನೆ ವ್ಯರ್ಥವಾಗುವುದಿಲ್ಲ. ಈ ಶ್ರಮ ಮರಣ ಕಾಲದಲ್ಲಿ ನಾವು ಅನೇಕರು ಯಾವುದೋ ಒಂದು ವಿಷಯದ ಕುರಿತಾಗಿ ನಾವು ಪ್ರಾರ್ಥಿಸುತ್ತಾ ಇರುತ್ತೇವೆ. ಆದರೆ ಆತನ ಚಿತ್ತದಂತೆ ನಾವು ಕೇಳುವವರಾಗಿದ್ದರೆ ದೇವರು ಖಂಡಿತವಾಗಿ ನಿಮ್ಮ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಉತ್ತರಿಸುತ್ತಾನೆ ಎಂಬುದಾಗಿ ನಾನು ಹೇಳಲು ಇಚ್ಛಿಸುತ್ತೇನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 9920260645. ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ID info@fibaonline.org. ವಂದನೆಗಳು.